ತಮಿಳುನಾಡಿನ ಸಾತನ್ಕುಲಂ ಕಸ್ಟೋಡಿಯಲ್ ಡೆತ್ ಕೇಸ್ ಒಂದು ಲಾಕಪ್ನಲ್ಲಿ ನಡೆದ ದಾರುಣ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. 2020ರಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿ ಮೊಬೈಲ್ ಅಂಗಡಿ ತೆರೆದಿದ್ರು ಎಂಬ ಕಾರಣಕ್ಕೆ ಪಿ ಜಯರಾಜ್ ಮತ್ತು ಅವರ ಮಗ ಜೆ ಬೆನ್ನಿಕ್ಸ್ ರನ್ನ ಬಂಧಿಸಲಾಗಿತ್ತು. ಈ ವೇಳೆ ಕಸ್ಟಡಿಯಲ್ಲಿ ಅವರಿಗೆ ಹೊಡೆದು ಚಿತ್ರಹಿಂಸೆ ನೀಡಿ ಸಾಯಿಸಿದ ಆರೋಪ ಎದುರಿಸುತ್ತಿದ್ದ 9 ಪೊಲೀಸರಿಗೆ ಮರಣದಂಡನೆ ವಿಧಿಸಲಾಗಿದೆ. ಇದು ಅತ್ಯಂತ ಅಪರೂಪದ ಘಟನೆ. ಆದರೆ ಆ ದಿನ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಘಟನೆಯನ್ನ ಕಂಡಿದ್ದ ಪ್ರತ್ಯಕ್ಷದರ್ಶಿಯಾದ ಮಹಿಳಾ ಕಾನ್ಸ್ಟೇಬಲ್ ಈ ಪ್ರಕರಣದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸಿದ್ರು ಗೊತ್ತಾ? ಹೌದು, ಒಂದು ಭೀಕರ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದು ಓರ್ವ ಲೇಡಿ ಕಾನ್ಸ್ಟೇಬಲ್. ಹೆಸರು ರೇವತಿ. ಒಂದು ಕ್ಷಣ ಯೋಚಿಸಿ, ಒಂದೇ ಸ್ಟೇಷನ್ನಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಗಳು ಒಂದು ಕಡೆ, ಮೇಲಧಿಕಾರಿಗಳ ಒತ್ತಡ ಇನ್ನೊಂದು ಕಡೆ, ಮತ್ತೊಂದು ಕಡೆ ಮನಸಾಕ್ಷಿ. ಈ ಮೂರು ನಡುವೆ ನಿಂತಾಗ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ? ಸೈಲೆಂಟ್ ಆಗಿರ್ತಾರೆ. ಆದ್ರೆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರೇವತಿ ಹಾಗೆ ಮಾಡಲಿಲ್ಲ. ಅವರಿಗೆ ಅದು ಕೇವಲ ಡ್ಯೂಟಿ ಅಲ್ಲ, ತಮ್ಮ ಕಣ್ಣ ಮುಂದೆ ನಡೆದ ಅನ್ಯಾಯಕ್ಕೆ ಪ್ರತಿಕ್ರಿಯೆ ಕೊಡುವ ಜವಾಬ್ದಾರಿ. ಘಟನೆ ನಡೆದ ನಂತರ ಸ್ಟೇಷನ್ ನಲ್ಲಿ ಏನಾಯ್ತು ಗೊತ್ತಾ? ಸತ್ಯ ಹೊರಗೆ ಬರಬಾರದು ಅನ್ನೋ ಒತ್ತಡ, ಸಾಕ್ಷ್ಯಗಳನ್ನ ಅಳಿಸಿ ಬಿಡೋ ಪ್ರಯತ್ನ, ಇಡೀ ಕಥೆಯನ್ನೇ ರಾತ್ರೋರಾತ್ರಿ ಬದಲಾಯಿಸೋ ಯತ್ನ ನಡೆದಿತ್ತು. ಎಲ್ಲರೂ ಮೌನವಾಗಿದ್ದಾಗ ರೇವತಿ ಮಾತ್ರ ಎದ್ದು ನಿಂತರು. ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು. ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಹೇಳಿದ ಪ್ರತಿಯೊಂದು ಮಾತು ಕೇಸಿನ ದಿಕ್ಕನ್ನೇ ಬದಲಿಸಿತ್ತು. ಅದು ಒಂದು ಸ್ಟೇಟ್ಮೆಂಟ್ ಅಲ್ಲ, ಆ ರಾತ್ರಿ ನಡೆದ ಸತ್ಯದ ಮೊದಲ ಸ್ಪಷ್ಟ ಚಿತ್ರ. ಪೊಲೀಸರು ಸ್ಟೇಷನ್ ಕ್ಲೀನ್ ಮಾಡಿದ್ರು, ಸಾಕ್ಷ್ಯಗಳನ್ನ ಅಳಿಸಿದ್ರು. ರೇವತಿ ಚಾಕಚಕ್ಯವಾಗಿ ಗೋಡೆಗಳ ಮೂಲೆಯಲ್ಲಿ, ಟೇಬಲ್ಗಳ ಕೆಳಗೆ ಮಗುಚಿ ಉಳಿದ ರಕ್ತದ ಗುರುತುಗಳನ್ನ ಕಂಡು ಹಿಡಿದ್ರು. ಆ ರಕ್ತದ ಕಲೆಗಳು ನಂತರ ಕೋರ್ಟ್ನಲ್ಲಿ ನಿಜವನ್ನ ಸಾಬೀತುಪಡಿಸೋಕೆ ಪ್ರಮುಖ ಸಾಕ್ಷಿಗಳಾದವು. ಠಾಣೆಯೊಳಗೆ ದೊರಕಿದ ಬ್ಲಡ್ ಸ್ಟೈನ್ಸ್ ಲಾಕಪ್ನಲ್ಲಿ ಮೃತಪಟ್ಟ ತಂದೆ ಮಗನ ರಕ್ತಕ್ಕೆ ಮ್ಯಾಚ್ ಆಗಿತ್ತು. ಸಿಸಿಟಿವಿ ಫುಟೇಜ್ ಮಿಸ್ ಆಗಿದ್ದರೂ ರೇವತಿ ತಮ್ಮ ನೆನಪಿನ ಶಕ್ತಿಯಿಂದ ಘಟನೆ ನಡೆದ ಪ್ರತಿಯೊಂದು ಕ್ಷಣವನ್ನು ನ್ಯಾಯಾಧೀಶರ ಮುಂದೆ ಸ್ಪಷ್ಟವಾಗಿ ವಿವರಿಸಿದ್ರು. ಬಹುತೇಕ ಕೇಸಿನ ದಿಕ್ಕೆ ಬದಲಾಗಿದ್ದಾಗ ರೇವತಿ ನೀಡಿದ ಹೇಳಿಕೆ ಪ್ರಕರಣಕ್ಕೆ ದಾರಿದೀಪವಾಯಿತು. ಒಂದೇ ವ್ಯವಸ್ಥೆಯಲ್ಲಿ ಇದ್ದು ಅದೇ ವ್ಯವಸ್ಥೆಗೆ ವಿರುದ್ಧವಾಗಿ ನಿಂತು ನಿಜ ಹೇಳಬೇಕು ಅಂದ್ರೆ ಅದು ಸಾಮಾನ್ಯ ವಿಚಾರವೇ ಅಲ್ಲ. ಆದ್ರೆ ರೇವತಿ ದೃಢ ನಿರ್ಧಾರ ಮಾಡಿದ್ರು, ನ್ಯಾಯದ ಪರವಾಗಿ ಗರ್ಜಿಸಿದ್ರು. ಅವರ ಹೇಳಿಕೆಯ ಮೇಲೆ ಕೇಸ್ ಬಲವಾಯಿತು. ಕೋರ್ಟ್ ಕೂಡ ಅವರ ಭದ್ರತೆಗೆ ವಿಶೇಷ ರಕ್ಷಣೆ ನೀಡಿತ್ತು. ರೇವತಿ ದೊಡ್ಡ ಸಾಧನೆ ಮಾಡಲಿಲ್ಲ, ನಿಜವನ್ನ ಮರೆಮಾಚಲಿಲ್ಲ ಅಷ್ಟೇ. ಕೊನೆಗೂ ಮೃತ ತಂದೆ ಮಗನ ಆತ್ಮಕ್ಕೆ ಈ ತೀರ್ಪಿನ ಮೂಲಕ ನ್ಯಾಯ ಸಿಕ್ಕಿದೆ. ಅವರ ಆತ್ಮಗಳು ನೆಮ್ಮದಿಯ ಮಗ್ಗಲು ಬದಲಿಸಿವೆ. ಹ್ಯಾಟ್ಸ್ ಆಫ್ ಟು ಯು ರೇವತಿ ಮೇಡಮ್.